ಸ್ಯಾಲ್ರಿ ಬಗ್ಗೆ ಮಾತಾಡೋದಾದರೆ ಲೆಫ್ಟಿನೆಂಟ್ಗೆ ಲೆವೆಲ್ 10ನಲ್ಲಿ 56,100 ರೂಪಾಯಿಂದ 1,77,500 ರೂಪಾಯಿವರೆಗಿರುತ್ತೆ. ಅದರಲ್ಲಿ ಮಿಲಿಟ್ರಿ ಸರ್ವಿಸ್ ಪೇ ಕೂಡ ಇರುತ್ತೆ 15,500 ರೂಪಾಯಿ. ನೆಕ್ಸ್ಟು ಕ್ಯಾಪ್ಟನ್ನು, ಮೇಜರು, ಲೆಫ್ಟಿನೆಂಟ್, ಕೊಲೊನಲು ಮತ್ತು ಬ್ರಿಗೇಡಿಯರು ಎಲ್ಲರಿಗೂ ಬೇರೆ ಬೇರೆ ಸ್ಯಾಲ್ರಿ ಇದೆ. ಕಾಲ್ ಫಾರ್ ಆಗಿರೋದು ಲೆಫ್ಟಿನೆಂಟ್ ಜಾಬು. ಸೊ ಲೆವೆಲ್ 10ನಲ್ಲಿ ಈ ಸ್ಯಾಲ್ರಿ ನಿಮಗೆ ಇರುತ್ತೆ ಗಾಯ್ಸ್. ಟೆರಿಟೋರಿಯಲ್ ಆರ್ಮಿಯಲ್ಲಿ ಆಫೀಸರ್ ಹುದ್ದೆಗಳಿಗೆ ತಯಾರಿ ಮಾಡ್ತಿರಕ್ಕಂಥ ಅಸ್ಪಿರೆಂಟ್ಸ್ಗೆಲ್ಲ ಜೈ ಹಿಂದ್. TA ಆರ್ಮಿಯಲ್ಲಿ ಲೆಫ್ಟಿನೆಂಟ್ ಹುದ್ದೆಗಳಿಗೆ ಕರೆದಿದ್ದಾರೆ ಗೈಸ್. ಮೇಲ್ 11 ಮತ್ತು ಫಿಮೇಲ್ 1 ವೇಕೆನ್ಸಿನ ಕರೆದಿದ್ದಾರೆ. ಆಲ್ರೆಡಿ ನೋಟಿಫಿಕೇಶನ್ ಏಪ್ರಿಲ್ 20ಕ್ಕೆ ಬಂದಿದೆ. ಲಾಸ್ಟ್ ಡೇಟು ಮೇ 19. ಇನ್ನು 4 ದಿನ ಅಷ್ಟೇ ಇದೆ. ಯಾರೆಲ್ಲ ಇದುವರೆಗೂ ಅಪ್ಲೈ ಮಾಡಿಲ್ಲ ಬೇಗ ಅಪ್ಲೈ ಮಾಡ್ಕೊಳ್ಳಿ. ನಿಮಗೆ ಕ್ವಾಲಿಫಿಕೇಷನ್ನು ಗ್ರ್ಯಾಜುಯೇಷನ್ ಆಗಿದ್ರೆ ಸಾಕು. ಯಾರ್ದೆಲ್ಲ ಗ್ರ್ಯಾಜುಯೇಷನ್ ಆಗಿದೆ ಅವರು ಈ ಹುದ್ದೆಗಳಿಗೆ ಅಪ್ಲೈನ ಮಾಡಬಹುದು. ಇದು ಆಲ್ ಇಂಡಿಯಾ ವೇಕೆನ್ಸಿ ಆಗಿರುತ್ತೆ. ಈ ಹುದ್ದೆಗಳಿಗೆ ಯಾವುದೇ ಫಿಸಿಕಲ್ ಇರೋದಿಲ್ಲ, ಜಸ್ಟ್ CBT ಮೋಡ್ ಇರುತ್ತೆ ಮತ್ತು SSB ಇಂಟರ್ವ್ಯೂ ಇರುತ್ತೆ. ಇವತ್ತಿನ ವಿಡಿಯೋದಲ್ಲಿ TA ಲೆಫ್ಟಿನೆಂಟ್ ಆಫೀಸರ್ ಹುದ್ದೆಗಳ ಕಂಪ್ಲೀಟ್ ಇನ್ಫಾರ್ಮೇಷನ್ನ ಕೊಡ್ತಾ ಇದ್ದೀನಿ. ಏಜ್ ಕ್ರಿಟೇರಿಯಾ, ಸೆಲೆಕ್ಷನ್ ಪ್ರೊಸೆಸ್ಸು, ರಿಟರ್ನ್ ಎಕ್ಸಾಮ್ ಯಾವ ಥರ ಇರುತ್ತೆ, ಫಿಸಿಕಲ್ ಇರುತ್ತಾ ಇರಲ್ವಾ, ಜಾಬ್ ಪ್ರೊಫೈಲು, ಪ್ರತಿಯೊಂದು ಇನ್ಫಾರ್ಮೇಷನ್ನ ಕೊಡ್ತಾ ಇದ್ದೀನಿ. ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಗೈಸ್. ಯಾರೆಲ್ಲ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ದೀರೋ ಅವ್ರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಮತ್ತು ಕೆಳಗಡೆ ಹೈಪ್ ಬಟನ್ ಕಾಣಿಸ್ತಿದೆ, ಹೈಪ್ ಮಾಡಿ. ಹೈಪ್ ಮಾಡೋದ್ರಿಂದ ವಿಡಿಯೋ ಎಲ್ಲರಿಗೂ ರೀಚ್ ಆಗುತ್ತೆ ಗೈಸ್. ಆಲ್ರೆಡಿ ಅಪ್ಲಿಕೇಶನ್ ಕರೆದು ತುಂಬ ದಿನ ಆಗಿದೆ. ಇನ್ನು 4 ದಿನದಲ್ಲಿ ಎಂಡ್ ಆಗ್ತಾ ಇದೆ. ಹಾಗಾಗಿ ಬೇಗ ಅಪ್ಲೈನ ಮಾಡಿ ಗೈಸ್. ನಿಮಗೆಲ್ಲ ಆಲ್ರೆಡಿ ಗೊತ್ತಿರುತ್ತೆ TA ರ್ಯಾಲಿ ಬಗ್ಗೆ ಎಲ್ಲ. ಆದರೆ ಎಲ್ಲರಿಗೂ ಈ ಕನ್ಫ್ಯೂಷನ್ ಇರುತ್ತೆ, ಆಲ್ರೆಡಿ ನಾನು ಜಾಬಲ್ಲಿ ಇದ್ದೀನಿ, ನಾನು ಬಿಸ್ನೆಸ್ ಮಾಡ್ತಾ ಇದ್ದೀನಿ, ನಾನು ಗೌರ್ಮೆಂಟ್ ಜಾಬಲ್ಲಿ ಇದ್ದೀನಿ. ಸೊ ನಾನು ಗೌರ್ಮೆಂಟ್ ಜಾಬಲ್ಲಿ ಇದ್ದರೂ ಕೂಡ TA ಆಫೀಸರ್ ಆಗೋದು ಹೇಗೆ, ಮತ್ತು ಇಲ್ಲೂ ಡ್ಯೂಟಿ ಮಾಡಿಕೊಂಡು ಆ ಜಾಬ್ನು ಮಾಡೋದು ಹೇಗೆ ಅಂತ ಕನ್ಫ್ಯೂಸ್ ಇರುತ್ತೆ. ಅದನ್ನೆಲ್ಲ ಇವಾಗ ನಾನು ಕ್ಲಿಯರ್ ಮಾಡ್ತೀನಿ. ನೀವು ಈ ಹುದ್ದೆಗೆ ಅಪ್ಲೈ ಮಾಡೋಕ್ಕಿಂತ ಮುಂಚೆ ನೀವು ಇವಾಗ ಎಲ್ಲಿ ಜಾಬ್ ಮಾಡ್ತಾ ಇದ್ದೀರಾ, ಫಾರ್ ಎಕ್ಸಾಂಪಲ್ ನೀವು ಸ್ಟೇಟ್ ಗೌರ್ಮೆಂಟಲ್ಲಿ ವರ್ಕ್ ಮಾಡ್ತಾ ಇದ್ದೀರಾ ಅಂದ್ಕೊಳ್ಳಿ, ಆ ಡಿಪಾರ್ಟ್ಮೆಂಟಿಂದ ನೀವು NOCನ ತೊಗೋಬೇಕಾಗುತ್ತೆ ಗೈಸ್. ಆ ಜಾಬ್ ಜೊತೆಗೆ TA ರ್ಯಾಲಿಯಲ್ಲೂ ಕೂಡ ನೀವು ಜಾಬ್ನ ಮಾಡಬಹುದು. ಹೇಗೆ ಅಂದರೆ ನಿಮಗೆ ಪ್ರತಿ ವರ್ಷವೂ ಕೂಡ 2 ತಿಂಗಳು ಟ್ರೈನಿಂಗ್ ಇರುತ್ತೆ ಗೈಸ್. 2 ತಿಂಗಳು ಟ್ರೈನಿಂಗ್ನ ನೀವು ಅಟೆಂಡ್ ಮಾಡಲೇಬೇಕು. ಅದು ಬಿಟ್ಟರೆ ಇನ್ನು ಬಾಕಿ 10 ತಿಂಗಳು ನೀವು ನಿಮ್ಮ ಡಿಪಾರ್ಟ್ಮೆಂಟಲ್ಲೇ ವರ್ಕ್ನ ಮಾಡಬಹುದು. ಆ 2 ತಿಂಗಳ ಟೈಮು ನೀವು ಅಲ್ಲಿಂದ ಪರ್ಮಿಷನ್ ತಗೊಂಡು TA ರ್ಯಾಲಿಯಲ್ಲಿ ಟ್ರೈನಿಂಗ್ ಸೆಷನ್ನ ಕಂಪ್ಲೀಟ್ ಮಾಡಬೇಕಾಗುತ್ತೆ. ಅದು ಬಿಟ್ಟು ನಿಮಗೆ ಸ್ಟಾರ್ಟಿಂಗಲ್ಲಿ ಜಾಯಿನ್ ಆದಾಗ 6 ತಿಂಗಳು ಟ್ರೈನಿಂಗ್ ಇರುತ್ತೆ. ಅದಾದಮೇಲೆ ಪ್ರತಿ ವರ್ಷ ನೀವು ಎಷ್ಟು ವರ್ಷ ಸರ್ವಿಸ್ ಮಾಡ್ತೀರಾ ಅಷ್ಟು ವರ್ಷ ನೀವು 2 ತಿಂಗಳು ಟ್ರೈನಿಂಗ್ ಪೀರಿಯಡ್ ಇರುತ್ತೆ. ಅದು ಬಿಟ್ಟರೆ ನೀವು ಸ್ಟೇಟ್ ಗೌರ್ಮೆಂಟಲ್ಲೂ ಕೂಡ ಜಾಬ್ ಮಾಡ್ತಾ ಏನು ನಿಮ್ಮ ಒಂದು ಡ್ರೀಮ್ ಇರುತ್ತೆ, ಯೂನಿಫಾರ್ಮ್ ಹಾಕಬೇಕು, ಆರ್ಮಿ ಯೂನಿಫಾರ್ಮ್ ಹಾಕಬೇಕು, ಸರ್ವ್ ಮಾಡಬೇಕು ಅಂತ, ಅದು ಕೂಡ ನೀವು ಫುಲ್ಫಿಲ್ ಮಾಡಬಹುದಾಗಿದೆ ಗೈಸ್. ಮತ್ತು ಫಿಸಿಕಲ್ ಬಗ್ಗೆ ಮಾತಾಡೋದಾದರೆ ಇಲ್ಲಿ ಯಾವುದೇ ಫಿಸಿಕಲ್ ಆಗಲಿ ರನ್ನಿಂಗ್ ಆಗಲಿ ಯಾವುದೂ ಇರಲ್ಲ ಗೈಸ್. ನಿಮಗೆ GTO ಟಾಸ್ಕ್ಸ್ ಇರುತ್ತೆ, ಅಂದರೆ ಗ್ರೂಪ್ ಟೆಸ್ಟಿಂಗ್ ಆಫೀಸರ್ ಟಾಸ್ಕ್ಸ್ ಅಂತ. ಇದರಲ್ಲಿ ಆಬ್ಸ್ಟಕಲ್ ಕ್ರಾಸಿಂಗ್ ಇರುತ್ತೆ. ಗ್ರೂಪ್ಸ್ ಟಾಸ್ಕು ಕೊಟ್ಟಿರ್ತಾರೆ, ಗ್ರೂಪ್ಗಳು ಮಾಡಿರ್ತಾರೆ. ಆ ಗ್ರೂಪ್ಗಳ ಜೊತೆ ಕೆಲವೊಂದು ಟಾಸ್ಕ್ಗಳನ್ನ ಕೊಟ್ಟಿರ್ತಾರೆ, ಅದನ್ನ ಕಂಪ್ಲೀಟ್ ಮಾಡಬೇಕಾಗುತ್ತೆ. ಇಂಡಿವಿಜುವಲ್ ಆಬ್ಸ್ಟಿಕಲ್ಸ್ನ ಕಂಪ್ಲೀಟ್ ಮಾಡಬೇಕಾಗುತ್ತೆ. ಔಟ್ಡೋರ್ ಆಕ್ಟಿವಿಟೀಸ್ ಎಲ್ಲ ಇರುತ್ತೆ. ಇದೆಲ್ಲ ನೀವು ಪಾಸ್ ಆದರೆ ನೀವು ಆರಾಮಾಗಿ ಜಾಬ್ಗೆ ಜಾಯ್ನ್ ಆಗ್ಬೋದು ಗೈಸ್. ಮತ್ತು ಮೆಡಿಕಲ್ ಸ್ಟ್ಯಾಂಡರ್ಡ್ ಕೂಡ ಇರುತ್ತೆ ನಿಮಗೆ. ಐ ಟೆಸ್ಟು, ಡೆಂಟಲ್ ಟೆಸ್ಟ್ ಹೇಗೆ ರೆಗ್ಯುಲರ್ ಆರ್ಮಿಗೆ ಇರುತ್ತೆ ಅದೇ ಥರ ಮೆಡಿಕಲ್ ಟೆಸ್ಟ್ ಕೂಡ ಇರುತ್ತೆ. ಮೆಡಿಕಲ್ ಟೆಸ್ಟಲ್ಲೂ ಕೂಡ ಪಾಸ್ ಆಗೋದು ತುಂಬ ಮುಖ್ಯ ಆಗುತ್ತೆ ಗೈಸ್. ಸ್ಯಾಲ್ರಿ ಬಗ್ಗೆ ಎಲ್ಲ ಮಾತಾಡೋದಾದರೆ ಸ್ಯಾಲ್ರಿ ಎಲ್ಲ ಒಳ್ಳೆ ಸ್ಯಾಲ್ರಿನೇ ಇದೆ. 55,000 ಇದೇನೆ ಸ್ಟಾರ್ಟಿಂಗ್ ಇದೆ. ಯಾಕೆಂದರೆ ಇದು ಆಫೀಸರ್ ರ್ಯಾಂಕು, ನಿಮಗೆ ಒಳ್ಳೆ ಸ್ಯಾಲ್ರಿ ಇದೆ. ಇದು 7th ಪೇ ಬೇಸಲ್ಲಿ ಸಿಗ್ತಾ ಇರೋದು. 8th ಪೇ ಕಮಿಷನ್ ಆದರೆ ನಿಮಗೆ ಇನ್ನೂ ಜಾಸ್ತಿ ಆಗುತ್ತೆ ಸ್ಯಾಲ್ರಿ. ಒಳ್ಳೆ ಸ್ಯಾಲ್ರಿನೇ ಇದೆ ಗೈಸ್. ಅಪ್ಲಿಕೇಶನ್ನು 20ನೇ ತಾರೀಕಿಗೆ ಸ್ಟಾರ್ಟ್ ಆಗಿದೆ. ಲಾಸ್ಟ್ ಡೇಟ್ ಬಂದು ಮೇ 19, 2026. ಇನ್ನು 4 ದಿನ ಅಷ್ಟೇ ಇದೆ. ಯಾರ್ಯಾರು ಇದುವರೆಗೂ ಅಪ್ಲೈ ಮಾಡಿಲ್ಲ ಬೇಗ ಅಪ್ಲೈ ಮಾಡಿ ಗೈಸ್. ರಿಟರ್ನ್ ಎಕ್ಸಾಮ್ ಒಂದು 12 ಜುಲೈ 2026. ಇಲ್ಲೇ ಮೆನ್ಷನ್ ಮಾಡಿಬಿಟ್ಟಿದ್ದಾರೆ ರಿಟರ್ನ್ ಎಕ್ಸಾಮ್ ಡೇಟ್ ಕೂಡ. ಹಾಗಾಗಿ ನೀವು ರಿಟರ್ನ್ ಎಕ್ಸಾಮ್ ಯಾವಾಗ ಅಂತ ಯೋಚನೆ ಮಾಡೋವಾಗಿಲ್ಲ. ಈ ಡೇಟ್ಗೆ ರಿಟರ್ನ್ ಎಕ್ಸಾಮ್ ಖಂಡಿತ ಮಾಡ್ತಾರೆ ಗೈಸ್. ಟೋಟಲ್ ವೇಕೆನ್ಸಿ ಮೇಲ್ ಕ್ಯಾಂಡಿಡೇಟ್ಸ್ಗೆ 11, ಫಿಮೇಲ್ ಕ್ಯಾಂಡಿಡೇಟ್ಸ್ಗೆ 1 ವೇಕೆನ್ಸಿ ಇದೆ. ಇದು ಆಲ್ ಓವರ್ ಇಂಡಿಯಾ ವೇಕೆನ್ಸಿ ಆಗಿರುತ್ತೆ ಗೈಸ್. ಎಲಿಜಿಬಿಲಿಟಿ ಬಗ್ಗೆ ಮಾತಾಡೋದಾದರೆ ನೀವು ನ್ಯಾಷನಾಲಿಟಿ ಇಂಡಿಯನ್ ಆಗಿರಬೇಕು. ಮೇಲ್ ಫಿಮೇಲ್ ಇಬ್ಬರು ಅಪ್ಲೈ ಮಾಡಬಹುದು. ಏಜ್ ಲಿಮಿಟ್ ಬಗ್ಗೆ ಮಾತಾಡೋದಾದರೆ ಏಜ್ 18ರಿಂದ 42 ವರ್ಷ ಒಳಗಡೆ ಇರಬೇಕು. 19 ಮೇ 2026 ಈ ಡೇಟ್ ಒಳಗಡೆ 42 ಕ್ರಾಸ್ ಆಗಿರಬಾರ್ದು. ಎಜುಕೇಷನ್ ಕ್ವಾಲಿಫಿಕೇಷನ್ನು ಡಿಗ್ರಿ ಆಗಿದ್ದರೆ ಸಾಕು.
ರಿಟರ್ನ್ ಎಕ್ಸಾಮು 12 ಜುಲೈ 2026ಕ್ಕೆ CBT ಮೋಡಲ್ಲಿ ಮಾಡ್ತಾರೆ. ಅಪ್ಲಿಕೇಶನ್ ಆಲ್ರೆಡಿ 20 ಏಪ್ರಿಲ್ 2026ರಲ್ಲಿ ಸ್ಟಾರ್ಟ್ ಆಗಿದೆ. ಲಾಸ್ಟ್ ಡೇಟ್ ಬಂದು ಮೇ 19, 2026 ರಾತ್ರಿ 11:55 ಅಪ್ಲೈ ಮಾಡಬೇಕಾಗುತ್ತೆ ಗಾಯ್ಸ್. ಎಕ್ಸಾಮ್ ಸೆಂಟರ್ ಬಗ್ಗೆ ನಿಮಗೆ ತಿಳ್ಕೊಬೇಕಂದ್ರೆ www.indianarmy.nic.in ಈ ಅಫಿಷಿಯಲ್ ವೆಬ್ಸೈಟ್ಗೆ ಹೋಗಿ ಚೆಕ್ ಮಾಡ್ಕೋಬಹುದಾಗಿದೆ. ರಿಟರ್ನ್ ಎಕ್ಸಾಮು ನಿಮಗೆ 100 ಮಾರ್ಕ್ಸ್ ಇರುತ್ತೆ ಗೈಸ್. 100 ಕ್ವಶನ್ ಇರುತ್ತೆ 100 ಮಾರ್ಕ್ಸ್ಗೆ. ಇದರಲ್ಲಿ 3 ಪಾರ್ಟ್ ಇರುತ್ತೆ. ರೀಸನಿಂಗು, GK, ಇಂಗ್ಲೀಷು. ರೀಸನಿಂಗ್ ನಿಮಗೆ 40 ಕ್ವಶನ್ಗೆ 40 ಮಾರ್ಕ್ಸ್ ಇರುತ್ತೆ. GK 30 ಕ್ವಶನ್ 30 ಮಾರ್ಕ್ಸು. ಇಂಗ್ಲೀಷು 30 ಕ್ವಶನ್ 30 ಮಾರ್ಕ್ಸು. ಟೋಟಲ್ಲು 100 ಕ್ವಶನ್ಸು 100 ಮಾರ್ಕ್ಸ್ ಇರುತ್ತೆ. 2 ಅವರ್ ಟೈಮಲ್ಲಿ ಕಂಪ್ಲೀಟ್ ಮಾಡಬೇಕಾಗುತ್ತೆ ಗೈಸ್. ಎಕ್ಸಾಮ್ ಸಿಲೆಬಸ್ ಬಂದು ಡಿಗ್ರಿ ಬೇಸ್ ಸಿಲೆಬಸ್ ಆಗಿರುತ್ತೆ ಗೈಸ್. ಸಿಲೆಬಸ್ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ರೀಸನಿಂಗು, GK, ಇಂಗ್ಲೀಷು ಇದನ್ನೆಲ್ಲ ಹೇಳ್ತಾ ಹೋದರೆ ತುಂಬ ಲಾಂಗ್ ಆಗುತ್ತೆ ವಿಡಿಯೋ. ಇದನ್ನು ಸ್ಕ್ರೀನ್ಶಾಟ್ ಮಾಡ್ಕೊಳ್ಳಿ, ಸಿಲೆಬಸ್ ಏನೇನಿದೆ ಅಂತ ಚೆಕ್ ಮಾಡ್ಕೊಳ್ಳಿ ಗೈಸ್. ನೆಗೆಟಿವ್ ಮಾರ್ಕ್ಸ್ ಕೂಡ ಇರುತ್ತೆ. ನೀವು ಒಂದು ಕ್ವಶನ್ ತಪ್ಪು ಮಾಡಿದ್ರೆ 0.33% ಕಟ್ ಮಾಡ್ತಾರೆ. ನೋಡಿಕೊಂಡು ಆನ್ಸರ್ನ ಮಾಡಿ. ಅಪ್ಲಿಕೇಶನ್ ಫೀಸು 500 ರೂಪಾಯಿ ಆಗಿರುತ್ತೆ ಗೈಸ್. ಅಡ್ಮಿಟ್ ಕಾರ್ಡು ಎಕ್ಸಾಮ್ಗಿಂತ 10ರಿಂದ 15 ದಿನ ಮೊದಲೇ ಇಂಡಿಯನ್ ಆರ್ಮಿ ಅಫಿಷಿಯಲ್ ವೆಬ್ಸೈಟ್ ಅಡ್ರೆಸ್ಸಲ್ಲಿ ರಿಲೀಸ್ ಮಾಡ್ತಾರೆ. ಅಡ್ಮಿಟ್ ಕಾರ್ಡ್ನ ಡೌನ್ಲೋಡ್ ಮಾಡ್ಕೋಬೋದು. ಸೆಲೆಕ್ಷನ್ ಪ್ರೊಸೀಜರ್ ಬಗ್ಗೆ ಮಾತಾಡೋದಾದರೆ, ಯಾವ ಕ್ಯಾಂಡಿಡೇಟ್ಗಳು ಅಪ್ಲಿಕೇಶನ್ ಎಲ್ಲ ಕರೆಕ್ಟಾಗಿ ಅಪ್ಲೈ ಮಾಡಿರ್ತಾರೆ ಅಂಥ ಕ್ಯಾಂಡಿಡೇಟ್ಗಳನ್ನ CBTಗೆ ಸೆಲೆಕ್ಷನ್ ಮಾಡ್ತಾರೆ. CBTಯಲ್ಲಿ ನೀವು ಸೆಲೆಕ್ಟ್ ಆದಮೇಲೆ 2 ಸ್ಟೇಜ್ ಇರುತ್ತೆ. ಸೈಕಾಲಜಿಕಲ್ ಆಪ್ಟಿಟ್ಯೂಡ್ ಟೆಸ್ಟ್ ಮತ್ತು ಇಂಟೆಲಿಜೆಂಟ್ ಟೆಸ್ಟ್ನ SSB ಬೋರ್ಡ್ ಅವರು ಮಾಡ್ತಾರೆ ಗೈಸ್. ನೆಕ್ಸ್ಟ್ ಸ್ಯಾಲ್ರಿ ಬಗ್ಗೆ ಮಾತಾಡೋದಾದರೆ, ಲೆಫ್ಟಿನೆಂಟ್ಗೆ ಲೆವೆಲ್ 10ನಲ್ಲಿ 56,100 ರೂಪಾಯಿಂದ 1,77,500 ರೂಪಾಯಿವರೆಗಿರುತ್ತೆ. ಅದರಲ್ಲಿ ಮಿಲಿಟ್ರಿ ಸರ್ವಿಸ್ ಪೇ ಕೂಡ ಇರುತ್ತೆ 15,500 ರೂಪಾಯಿ. ನೆಕ್ಸ್ಟು ಕ್ಯಾಪ್ಟನ್ನು, ಮೇಜರು, ಲೆಫ್ಟಿನೆಂಟ್, ಕೊಲೊನಲ್ಲು ಮತ್ತು ಬ್ರಿಗೇಡಿಯರು ಎಲ್ಲರಿಗೂ ಬೇರೆ ಬೇರೆ ಸ್ಯಾಲ್ರಿ ಇದೆ. ಇವಾಗ ಇಲ್ಲಿ ಕಾಲ್ ಫಾರ್ ಆಗಿರೋದು ಲೆಫ್ಟಿನೆಂಟ್ ಜಾಬು. ಸೊ ಲೆವೆಲ್ 10ನಲ್ಲಿ ಈ ಸ್ಯಾಲ್ರಿ ನಿಮಗೆ ಇರುತ್ತೆ ಗಾಯ್ಸ್. ನೆಕ್ಸ್ಟ್ ನಾವು ಡಾಕ್ಯುಮೆಂಟ್ಸ್ ಬಗ್ಗೆ ಮಾತಾಡೋದಾದರೆ, 10th ಮಾರ್ಕ್ಸ್ ಕಾರ್ಡ್ ಮತ್ತು PUC ಡಿಗ್ರಿ ಮಾರ್ಕ್ಸ್ ಕಾರ್ಡು ಒರಿಜಿನಲ್ ತೊಗೊಂಡೋಗ್ಬೇಕಾಗುತ್ತೆ. ಅದ್ರ ಜೊತೆಗೆ ಐಡೆಂಟಿ ಪ್ರೂಫ್ಗೆ ವೋಟರ್ ID ಅಥವಾ ಪ್ಯಾನ್ ಕಾರ್ಡ್, ಪಾಸ್ಪೋರ್ಟು, DL, ಆಧಾರ್ ಯಾವುದಾದ್ರೂ ಒಂದು ತೊಗೊಂಡೋದ್ರೆ ನಡೆಯುತ್ತೆ. ರೆಸಿಡೆನ್ಷಿಯಲ್ ಪ್ರೂಫ್ಗೆ ರೆಸಿಡೆನ್ಷಿಯಲ್ ಸರ್ಟಿಫಿಕೇಟ್ ತೊಗೊಂಡೋಗಿ. ನೆಕ್ಸ್ಟು ಬರ್ತ್ ಸರ್ಟಿಫಿಕೇಟ್ಗೆ 10th ಮಾರ್ಕ್ಸ್ ಕಾರ್ಡ್ ತೊಗೊಂಡೋದ್ರೆ ಸಾಕು. ಇನ್ಕಮ್ ಸರ್ಟಿಫಿಕೇಟ್ ಕೂಡ ಬೇಕಾಗುತ್ತೆ. ಅಡ್ಮಿಟ್ ಕಾರ್ಡು ಮತ್ತು ಕ್ಯಾಸ್ಟ್ ಸರ್ಟಿಫಿಕೇಟು, ಪಾಸ್ಪೋರ್ಟ್ ಕಲರ್ಫುಲ್ 10ರಿಂದ 15 ಫೋಟೋಸು ತೊಗೊಂಡೋಗ್ಬೇಕಾಗುತ್ತೆ ಗಾಯ್ಸ್. ಸೆಲೆಕ್ಷನ್ ಪ್ರೊಸೆಸ್ ಬಗ್ಗೆ ಮಾತಾಡೋದಾದರೆ ಗಾಯ್ಸ್, ನಿಮಗೆ ಫಸ್ಟ್ ರಿಟರ್ನ್ ಎಕ್ಸಾಮ್ ಇರುತ್ತೆ. ರಿಟರ್ನ್ ಎಕ್ಸಾಮಲ್ಲಿ ನೀವು ಎಷ್ಟು ಮಾರ್ಕ್ಸ್ನ ತೊಗೋತೀರಾ ಅದರ ಮೇಲೆ ಶಾರ್ಟ್ ಲಿಸ್ಟ್ನ ಅವರು ಪ್ರಿಪೇರ್ ಮಾಡ್ತಾರೆ. ನೆಕ್ಸ್ಟ್ ನಿಮಗೆ SSB ಇಂಟರ್ವ್ಯೂ ಆಗುತ್ತೆ ಸ್ಟಾಫ್ ಸೆಲೆಕ್ಷನ್ ಬೋರ್ಡ್ ಕಡೆಯಿಂದ. ಅದರಲ್ಲಿ ಸ್ಟೇಜ್ 1 ಮತ್ತು ಸ್ಟೇಜ್ 2 2 ಸ್ಟೇಜಲ್ಲಿ ನಿಮಗೆ ಇಂಟರ್ವ್ಯೂ ಇರುತ್ತೆ. ಸ್ಟೇಜ್ 1ನಲ್ಲಿ ನಿಮಗೆ ಸೈಕಾಲಜಿಕಲ್ ಆಟಿಟ್ಯೂಡ್ ಟೆಸ್ಟ್ ಮತ್ತು ಇಂಟೆಲಿಜೆನ್ಸ್ ಟೆಸ್ಟ್ನ ಮಾಡ್ತಾರೆ. ಮತ್ತು ಯಾರೆಲ್ಲ ಸ್ಟೇಜ್ 1ನಲ್ಲಿ ಕ್ವಾಲಿಫೈ ಆಗ್ತೀರಾ ಅವರು ಸ್ಟೇಜ್ 2ಗೆ ಸೆಲೆಕ್ಟ್ ಮಾಡ್ತಾರೆ. ನೆಕ್ಸ್ಟ್ ಸ್ಟೇಜ್ 2 ಕ್ಲಿಯರ್ ಮಾಡಿದ್ಮೇಲೆ ಫೈನಲ್ ಸೆಲೆಕ್ಷನ್ನ ಮಾಡ್ತಾರೆ. ಫೈನಲ್ ಸೆಲೆಕ್ಷನ್ನು ರಿಟರ್ನ್ ಎಕ್ಸಾಮ್ ಮತ್ತು SSB ಇಂಟರ್ವ್ಯೂ ಬೇಸ್ ಮೇಲೆ ಮಾಡ್ತಾರೆ ಗಾಯ್ಸ್. ನೋಡಿದ್ರಲ್ಲ ಗಾಯ್ಸ್, ಇದಿಷ್ಟು ಇವತ್ತಿನ TA ಆರ್ಮಿ ಲೆಫ್ಟಿನೆಂಟ್ ಆಫೀಸರ್ ಹುದ್ದೆಗಳ ಒಂದು ಕಂಪ್ಲೀಟ್ ಇನ್ಫಾರ್ಮೇಷನ್ ಆಗಿತ್ತು. ಮೇಲ್ 11, ಫೀಮೇಲ್ 1 ವೇಕೆನ್ಸಿ ಇದೆ. ಆಲ್ ಇಂಡಿಯಾ ವೇಕೆನ್ಸಿ ಆಗಿದೆ. ಯಾರ್ದೆಲ್ಲ ಡಿಗ್ರಿ ಆಗಿದೆ ಇದುವರೆಗೂ ಅಪ್ಲೈ ಮಾಡಿಲ್ಲ, ಬೇಗ ಅಪ್ಲೈ ಮಾಡಿ. ಲಾಸ್ಟ್ ಡೇಟ್ಗೆ ಇನ್ನು ಕೇವಲ 4 ದಿನ ಅಷ್ಟೇ. 19ನೇ ತಾರೀಕು ರಾತ್ರಿ 11:55 ಅಪ್ಲಿಕೇಶನ್ ಡೇಟ್ ಕ್ಲೋಸ್ ಆಗುತ್ತೆ. ಅಲ್ಲಿವರೆಗೆ ಹೋಗಬೇಡಿ. ಲಾಸ್ಟ್ ಡೇ ಯಾವಾಗ್ಲೂ ಸರ್ವರ್ ಬ್ಯುಸಿ ಇರುತ್ತೆ. ಹಾಗಾಗಿ ಇವಾಗಿಂದನೇ ಅಪ್ಲೈ ಮಾಡಿಲ್ಲ ಅಂದರೆ ಬೇಗ ಅಪ್ಲೈ ಮಾಡಿಕೊಂಡು ತಯಾರಿನ ಮಾಡಿ. ಎಕ್ಸಾಮ್ ಡೇಟ್ ಎಲ್ಲ ನಿಮಗೆ ಆಲ್ರೆಡಿ ಕೊಟ್ಟಿದ್ದಾರೆ. ಆ ಡೇಟೇ ಇರುತ್ತೆ, ಯಾವುದೇ ಕಾರಣಕ್ಕೂ ಹಿಂದೆ ಮುಂದೆ ಹೋಗಲ್ಲ. ಆ ಡೇಟಲ್ಲಿ ಎಕ್ಸಾಮ್ನ ಮಾಡ್ತಾರೆ ಜುಲೈ ತಿಂಗಳಲ್ಲಿ. ಸೊ ಎಕ್ಸಾಮ್ಗೆ ತಯಾರಿನ ಮಾಡಿ. ಅದು ಬಿಟ್ಟರೆ ಬೇರೆ ಯಾವುದೇ ಟೆಸ್ಟ್ಗಳಿರಲ್ಲ. CBT ಮೋಡ್ ಇರುತ್ತೆ. ಅದಾದಮೇಲೆ ನಿಮಗೆ SSB ಇಂಟರ್ವ್ಯೂ ಇರುತ್ತೆ. 5 ದಿನ ನಿಮಗೆ ಇಂಟರ್ವ್ಯೂ ಇರುತ್ತೆ. ಒಂದೊಂದು ದಿನ ಒಂದೊಂದು ಥರ ಟೆಸ್ಟ್ಗಳನ್ನ ಮಾಡ್ತಾರೆ ಗಾಯ್ಸ್.
ಇದಿಷ್ಟು ಇವತ್ತಿನ ಇನ್ಫಾರ್ಮೇಷನ್ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ, ಖಂಡಿತ ರಿಪ್ಲೈ ಮಾಡ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ, ಮತ್ತು ಕೆಳಗಡೆ ಹೈಪ್ ಬಟನ್ ಕಾಣ್ತಿದೆ, ಹೈಪ್ ಮಾಡಿ, ಎಲ್ಲರಿಗೂ ವಿಡಿಯೋ ರೀಚ್ ಆಗುತ್ತೆ. ಮತ್ತು ಚಾನಲ್ನ ಯಾರು ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ರೆ ಅವರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಕ್ಲಿಕ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಹೊಸ ಅಪ್ಡೇಟ್ನೊಂದಿಗೆ ಸಿಗ್ತೀನಿ. ಟೇಕ್ ಕೇರ್. ಜೈ ಹಿಂದ್.